ವೀಕ್ಷಕರೇ, ಈ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಕುರ್ಚಿ ಫೈಟು ಮುಗಿಯೋ ಲಕ್ಷಣಗಳು ಕಾಣಿಸ್ತಾನೇ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ನಾಯಕರುಗಳ ದಿನನಿತ್ಯದ ಹೇಳಿಕೆಗಳು, ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದು ಒಂದು 2 ದಿನ ಹೇಳಿಕೆಗಳನ್ನು ಕೊಟ್ಟು ವಾಪಸ್ ಹೋದ್ರು. ಆಗೊಂದು 2 ದಿನದ ಮಟ್ಟಿಗೆ ತಣ್ಣಗಾಗಿತ್ತು. ಆದರೆ ಈಗ ಮತ್ತೆ ಕುರ್ಚಿ ಕಾಳಗ, ಈ ಕುರ್ಚಿ ಫೈಟು ಶುರುವಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. 3 ವರ್ಷ ಕಾಂಗ್ರೆಸ್ ಸರ್ಕಾರ ಪೂರೈಸ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಸಮಾರಂಭ ಕೂಡ ಆಗ್ತಾ ಇದೆ, ಕಾರ್ಯಕ್ರಮ ಕೂಡ ಮಾಡಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಆ ಸಾಧನಾ ಸಮಾವೇಶದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರೋದು ಅಂದ್ರೆ ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶ ಕೊಡೋದಕ್ಕೆ ರೆಡಿಯಾಗಿದ್ದಾರಾ? ಅದೊಂದು ಪಾರ್ಟ್. ಆದ್ರೆ ಇವತ್ತು ಸಿದ್ದರಾಮಯ್ಯನವರು ಮೈಸೂರಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಈಗ ಸಾಕಷ್ಟು ಚರ್ಚೆಗಳಿಗೆ ಕಾರಣ ಆಗಿದೆ. ಏನು ಕೊಟ್ಟರು ಸಿದ್ದರಾಮಯ್ಯ ಅವರು ಹೇಳಿಕೆ? ನೋಡಿ, ಈ ಕುರ್ಚಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಹೈಕಮಾಂಡು ಇನ್ನೂ ಹೇಳೇ ಇಲ್ವಂತೆ. ಸರ್, ನೀವೇ ಇರ್ತೀರಾ ಸರ್ ಮುಂದಿನ 5 ವರ್ಷನೂ ಅಂತ ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗೆ ನಾನೇ ಇರ್ತೀನಿ, ಮುಂದಿನ 5 ವರ್ಷವೂ ಕೂಡ ಹೈಕಮಾಂಡ್ ಹೇಳಿದ್ಯಾ? ಹಾಗಾದ್ರೆ ಬನ್ನಿ, ಈ ಸಿಎಂ ಬದಲಾವಣೆ ವಿಚಾರಕ್ಕೆ ನಾನೇ ಇರ್ತೀನಿ ಅಂತ ಹೇಳಿದ್ರಲ್ಲ, ಇವತ್ತು ಏನ್ ಮಾತನಾಡಿದ್ರು ಸಿದ್ದರಾಮಯ್ಯ ಅವರು, ಅದನ್ನೊಂದು ಸಲ ನೋಡ್ಕೊಂಡು ಬರೋಣ. ಈ ಫಲಿತಾಂಶದಿಂದ ತಾವು 5 ವರ್ಷ ಕಂಪ್ಲೀಟ್ ಮಾಡ್ತೀರಾ ಅಂತಾರೆ ಸರ್. ತಾವು 5 ವರ್ಷ ಕಂಪ್ಲೀಟ್ ಮಾಡ್ತೀರಾ ಅಂತಾನೆ ಸರ್. ನಮ್ಮ ಪಕ್ಷ 5 ವರ್ಷ ಕಂಪ್ಲೀಟ್ ಮಾಡಿ. ಅಲ್ಲ, ತಾವು ಸರ್ ಚೀಫ್ ಮಿನಿಸ್ಟರ್ ಪುನಃ 15 ಹೇಳಿದ್ರೆ ಏನ್ ಸರ್? ಯಾಕೆಂದ್ರೆ ಹೈಕಮಾಂಡ್ ನವರು ಏನ್ ತೀರ್ಮಾನ ಮಾಡ್ತಾರೆ ಅದರಂತೆ. ಯಾಕೆಂದ್ರೆ 83 5 ವರ್ಷ ಇರ್ಬೇಕು ಅಂತಂದ್ರೆ ಇರ್ತೀನಿ ಸರ್. 83 ವರ್ಷ ಚೀಫ್ ಮಿನಿಸ್ಟರ್ ಆಗಿ ತಾವು ಬಹಳ ಸೀನಿಯರ್, ಅದು ಇಡೀ ದೇಶದ ತಾವೀಗ ನಂಬರ್ 1 ಆಗಿದ್ದೀರಿ. ಹಾಗಾಗಿ 85ನೇ ವರ್ಷದ ಮುಗಿಸ್ತೀರಾ ಅಂತ. ಈಗ 83 ವರ್ಷ ಚೀಫ್ ಮಿನಿಸ್ಟರ್ ಆಗಿರೋ ನೀವೇ ಸರ್. ನೋಡಪ್ಪ, ಹೈಕಮಾಂಡ್ ನವರು ಮುಂದುವರಿರಿ ಅಂತಂದ್ರೆ ಮುಂದುವರಿತೇನೆ, ಇಲ್ಲ ಅಂತಂದ್ರೆ ಅವ್ರು ಏನ್ ಹೇಳ್ತಾರೆ ಹಂಗೆ ಕೇಳೋದು. ಯಾವಾಗ ಹೇಳ್ಬೋದು ಸರ್? ಯಾವಾಗ ಹೇಳ್ಬೋದು ಸರ್? ಗೊತ್ತಿಲ್ಲ ನನಗೆ. ಅಲ್ಲ, ಶೀಘ್ರದಲ್ಲೇ ಹೇಳ್ತಾರೆ ಅನ್ನುವಂತ ಮಾಹಿತಿಗಳು ಇದಾವ. ನಿಮಗೆ ಮಾಹಿತಿ ನಾನು ಹೇಳ್ತಾ ಇಲ್ಲ, ಯಾವ ವಿರೋಧ ಪಕ್ಷಗಳು ಮಾಹಿತಿ ಹೇಳ್ತಾ ಇದ್ದಾರೆ, ನಿಮ್ಮ ಪಾರ್ಟಿಯವರು ಹೇಳ್ತಾ ಇದ್ದಾರೆ. ಗೊಂದಲ ಇದೆ. ಈ ವರ್ಷದಲ್ಲಿ, ಈ ತಿಂಗಳಲ್ಲಿ 3 ವರ್ಷಕ್ಕೆ ಮುಗಿಸ್ತಾ ಇದ್ದೀರಾ. ಅದಕ್ಕೆ ಹೈಕಮಾಂಡ್ ನವರು ಯಾವತ್ತು ಏನ್ ತೀರ್ಮಾನ ತಗೋತಾರೆ. ಎಸ್, ನೋಡಿದ್ರಲ್ಲ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ. ಈ ರೀತಿಯ ಹೇಳಿಕೆ ಕೊಡ್ತಾ ಇರೋದು ಸಿಎಂ ಸಿದ್ದರಾಮಯ್ಯ ಅವರು ಇದೇ ಮೊದಲ ಬಾರಿಗೆ ಖಂಡಿತವಾಗ್ಲೂ ಕೂಡ ಅಲ್ಲ. ಅಂದ್ರೆ ಪದೇ ಪದೇ ಸಿದ್ದರಾಮಯ್ಯ ಅವರು ಪುನರುಚ್ಚರಿಸ್ತಾ ಇದ್ದಾರಾ? ಅಂದ್ರೆ ನಾನೇ ಸಿಎಂ, ಹೆಂಗೋ 3 ವರ್ಷ ಕಂಪ್ಲೀಟ್ ಮಾಡಿದ್ದೀನಿ, ಇನ್ನು ಉಳಿದಿರೋದು 2 ವರ್ಷ, ಅದನ್ನು ಕಂಪ್ಲೀಟ್ ಮಾಡಿ ರೆಕಾರ್ಡ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಇದ್ದಾರೆ ಅನ್ನೋದು ಅವರ ಹೇಳಿಕೆಯಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಇವತ್ತು ಹೇಳಿದ್ದಾರೆ ಹೈಕಮಾಂಡ್ ಹೇಳಬೇಕು, ಹೈಕಮಾಂಡು ಇನ್ನೂ ಹೇಳೇ ಇಲ್ಲ. ಅಂದ್ರೆ ಸಿಎಂ DK ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದಿಂದ ಒತ್ತಡವನ್ನು ಹಾಕಿಸ್ತಾನೇ ಇಲ್ವಾ ಸಿದ್ದರಾಮಯ್ಯ ಅವರ ಮೇಲೆ? ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಏನೇ ಹೇಳಿದ್ರು ತಲೆಗೆ ತೆಗೆದುಕೊಳ್ತಾ ಇಲ್ವಾ? ಅಯ್ಯೋ ನೋಡೋಣ ಬಿಡು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಇದ್ದಾರಾ? ಅಥವಾ ಪದೇ ಪದೇ ಸಿದ್ದರಾಮಯ್ಯ ಅವರು ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಕೂಡ ಕುರ್ಚಿ ಬಿಟ್ಕೊಡೋ ಮಾತೇ ಇಲ್ಲ, ಮುಂದಿನ 2 ವರ್ಷಗಳ ಕಾಲ ನಾನೇ ಸಿಎಂ ಅಂತ ಹೇಳಿ ಪದೇ ಪದೇ ಪ್ರೂವ್ ಮಾಡ್ತಾ ಇದ್ದಾರಾ? ಅದರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ ಮುಂದುವರೆದು, ಕೇಳಿಸ್ಕೊಂಡ್ರಿ ಅನ್ಸುತ್ತೆ ಬೈಟ್ನ. ಹೈಕಮಾಂಡ್ನಿಂದ ಯಾವ ಸಂದೇಶವೂ ಕೂಡ ಬಂದಿಲ್ಲ, ರಾಹುಲ್ ಗಾಂಧಿ ಅವರು ಕೂಡ ಕರೆದಿಲ್ಲ, ಹಾಗಾಗಿ ಸದ್ಯಕ್ಕಂತೂ ಡೆಲ್ಲಿಗೆ ಹೋಗಲ್ಲ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ, ಈ ಕುರ್ಚಿ ಬದಲಾವಣೆಯ ವಿಚಾರ ಏನಿದೆ ಅದೆಲ್ಲದಕ್ಕೂ ಕೂಡ ಸಿದ್ದರಾಮಯ್ಯ ಅವರೇ ಫುಲ್ ಸ್ಟಾಪ್ ಇಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳ್ಬಿಟ್ಟಿದೆ, ಬೈ ಎಲೆಕ್ಷನ್ ರಿಸಲ್ಟ್ ಆದಮೇಲೆ, ಈ ಪಂಚರಾಜ್ಯಗಳ ರಿಸಲ್ಟ್ ಆದಮೇಲೆ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ರು, ಹೈಕಮಾಂಡು ನನ್ನನ್ನ ಕರೆದಿಲ್ಲ, ರಾಹುಲ್ ಗಾಂಧಿ ಅವರು ಕೂಡ ಕರೆದಿಲ್ಲ. ಸೊ ಹಾಗಾಗಿ ಸದ್ಯಕ್ಕಂತೂ ಡೆಲ್ಲಿಗೆ ಹೋಗಲ್ಲ.
ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ ಈ ಗೊಂದಲ ವಿಚಾರ, ಈ ಕುರ್ಚಿ ಫೈಟು ಸದ್ಯಕ್ಕೆ ಮುಗಿಯುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದ ಗೊತ್ತಾಗುತ್ತೆ. ಅಂದರೆ ಸಿದ್ದರಾಮಯ್ಯ ಅವರಿಗೆ ಇಲ್ಲಿ ನಾವು ಅನಲೈಸ್ ಮಾಡಿದ ಪ್ರಕಾರ, ನೀವು ಕೂಡ ಇಷ್ಟು ದಿನಗಳ ಕಾಲ ನೋಡ್ತಾ ಇದ್ದೀರಾ ಏನೆಲ್ಲ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತ ಹೇಳಿ, CM ಸಿದ್ದರಾಮಯ್ಯ ಅವರಿಗೆ ತಮ್ಮ ಕುರ್ಚಿ ಬಿಡೋಕೆ ಇಷ್ಟ ಇಲ್ಲ. ಹೆಂಗೆ ನಾನು 2013ರಲ್ಲಿ ಪೂರ್ಣ ಪ್ರಮಾಣದ CM ಆದ್ನೋ, 5 ವರ್ಷಗಳ ಕಾಲ ರಾಜ್ಯವನ್ನ ನಾನೇ ಆಳ್ವಿಕೆ ಮಾಡಿದ್ನೋ, ಈಗಲೂ ಕೂಡ 28ರವರೆಗೂ ನನ್ನ ಆಡಳಿತವೇ ಇರಬೇಕು, ನಾನೇ CM ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಅದರ ಜೊತೆಗೆ ಒಂದಷ್ಟು ರಾಜಕೀಯ ವಿಶ್ಲೇಷಕರು, ಪಂಡಿತರು ವಿಶ್ಲೇಷಣೆ ಮಾಡೋ ಪ್ರಕಾರ ಸಿದ್ದರಾಮಯ್ಯ ಅವರಿಗೆ ಹಂಗೆ ಇಳಿಲೇಬೇಕು ಕುರ್ಚಿಯಿಂದ ಅನ್ನುವ ವಿಚಾರ ಬಂದಾಗ, ಅಂತಹ ಸಂದರ್ಭ ಬಂದಂತಹ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ DKಗೆ ಮಾತ್ರ ಕುರ್ಚಿ ಬಿಟ್ಕೊಡಲ್ಲ ಅನ್ನೋ ಬೇಡಿಕೆಯನ್ನೇನಾದರೂ ಇಡ್ತಾರಾ ಹೈಕಮಾಂಡ್ ಮುಂದೆ? DKಗೆ ಕುರ್ಚಿ ಬಿಡಲ್ಲ ನಾನು, ಬೇಕಾದ್ರೆ ಪರಮೇಶ್ವರ್ ಅವರು ಕೂತ್ಕೊಳ್ಳಿ. ಅಂದರೆ ನಾವು ಹಿಂದಿನಿಂದಲೂ ಹೇಳ್ಕೊಂಡು ಬರ್ತಾ ಇದ್ವಿ, ಪರಮೇಶ್ವರ್ ಅವರು CM ಆದರೆ ಹಿಡಿತ, ಪಕ್ಷದಲ್ಲಿನ ಹಿಡಿತ ಸಿದ್ದರಾಮಯ್ಯ ಅವರ ಕೈಯಲ್ಲೇ ಇರುತ್ತೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರ ಇವತ್ತಿನ ಈ ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗಿದೆ. ಸೊ ನೋಡೋಣ ಈ ಹೇಳಿಕೆಗೆ DK ಶಿವಕುಮಾರ್ ಅವರ ರಿಯಾಕ್ಷನ್ ಏನಿರುತ್ತೆ, ಅವರ ಬಣದ ಶಾಸಕರುಗಳು, ಸಚಿವರುಗಳು, ನಾಯಕರುಗಳು ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಇದೆಲ್ಲ ಕೇಳಿಸ್ಕೊಂಡು DK ಸುಮ್ಮನಿದ್ದು ಬಿಡ್ತಾರಾ? ಒಂದು ಕಡೆ ಸಿದ್ದರಾಮಯ್ಯ ಒಂದು ಸ್ಟ್ರಾಟರ್ಜಿ ಮಾಡಿದ್ರೆ DK ಮತ್ತೊಂದು ರೀತಿಯ ಸ್ಟ್ರಾಟರ್ಜಿಯನ್ನ ಮಾಡ್ತಾರೆ. ಸೊ ಏನು ಮಾಡ್ತಾರೆ ಅನ್ನೋದನ್ನ ಕೆಲವೇ ದಿನಗಳಲ್ಲಿ ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.